ಧನ್ಯವಾದಗಳು ಗಣ್ಯರಿಗೆ. ಹಾಗೆ ನಾನೀಗ ಆನಂದ್ ಸರ್ ಅವ್ರನ್ನ ನಾನು ವೇದಿಕೆ ಮೇಲೆ 2 ಮಾತುಗಳನ್ನು ಮಾತಾಡಬೇಕಂತ ಹೇಳಿ ಅವರಿಗೆ ಕೋರ್ತಾ ಇದ್ದೀನಿ. ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು ನಾನು ಒಂದು 6 ಗಂಟೆ ಸಮಯದಲ್ಲಿ ಒಳಗಡೆ ನಾನು ಬರ್ತಾ ಇದ್ದಾಗ ನಾನು ಒಂದು ವೇಳೆ ಈ ಭೂಲೋಕದಲ್ಲಿದ್ದೀನೋ ಅಥವಾ ವಿಶಾಲವಾದಂಥ ಮನಸ್ಸುಳ್ಳ ಮೇಲೋಕ ಇದೆಯಲ್ಲ ಅದರಲ್ಲಿ ಇದ್ದೀನೋ ಅಂತ ನೋಡ್ತಾ ಇದ್ದೆ. ಕಾರಣ ಇಷ್ಟೇ, ದೇವಲೋಕ, ಅದೇ ದೇವಲೋಕನೇ ಹೇಳ್ತೀನಿ ಮೇಡಮ್. ಅದರಲ್ಲಿ ಮಧುರ ಗಾನಗಳು, ಸುಂದರವಾದ ನಾಟ್ಯಗಳು, ಆ ದೇವಲೋಕದಲ್ಲಿ ಎಂಥ ಗಣ್ಯ ವ್ಯಕ್ತಿಗಳು ಬಂದಿಲ್ಲಿ ನಮ್ಮ ಮುಂದೆ ನಮಗೆಲ್ಲ ಏನು ಇದು ಕೊಡ್ತಾ ಇದ್ದಾರೆ ಅಂತಂದರೆ, ಬೆಳಕು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅವರುಗಳೆಲ್ಲ ಮಾತನಾಡಿದ ಮಾತಲ್ಲಿ ನಮಗೆಲ್ಲ ಅರಿವು ಮೂಡಿದರೆ ಬೆಳಕು ಬಂದಿದೆ. ಇದೇ ನಿಜವಾಗ್ಲೂ ನಾವು ಮಾಡುವಂಥ ಸೇವೆ, ನಾವು ಮಾಡುವಂಥ ಒಂದು ಸಮಾಜದ ಸೇವೆ ಅಂತ ಹೇಳಬೇಕು. ಇವತ್ತು ಈ ಸೇವೆಯನ್ನು ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ತಾಯಿಯಂದ್ರಿಗೂ ಎಲ್ಲರಿಗೂ ಒಂದು ಒಳ್ಳೆಯ ರೀತಿ ಮೆಸೇಜ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಏನು ಬಂದಿರೋಂಥವ್ರು ಯಾರು ಕಡಿಮೆ ಇಲ್ಲ, ಆ ರೀತಿಯಾದ ತೂಕವಾದಂಥ ವ್ಯಕ್ತಿಗಳು ಇಲ್ಲಿ ಬಂದು ಆ ರೀತಿಯಾದಂಥ ಒಂದು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ನಾನು ಒಂದು ಸಣ್ಣ ಮೆಸೇಜ್ ತಮಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ತಾಯಿ ಎಂಬುವರು ಈ ಇಡೀ ಪ್ರಪಂಚದಲ್ಲಿ ಮೊದಲನೇ ಪ್ರೀತಿ ಅಂದರೆ ತಾಯಿ ಒಬ್ಬಳೇ ನಮ್ಮ ಮೊದಲನೇ ಪ್ರೀತಿ. ಆ ತಾಯಿ ಏನು ಮಾಡ್ತಾಳೆ, ನಮ್ಮ ತಂದೆ ತಾಯಿಗಳು ಮುದ್ದಾಗಿ ನಮ್ಮನ್ನ ಸಾಕಿ ಬೆಳೆಸಿ ಅತಿ ಉನ್ನತ ಮಟ್ಟದಲ್ಲಿ ಓದಿಸಿ ನಮಗೆ ಒಳ್ಳೆ ಭವಿಷ್ಯವನ್ನು ಕೊಡ್ತಾರೆ. ಇವತ್ತಿನ ನಾಗರಿಕ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಂಥ ಒಂದು ಸ್ಥಾನವನ್ನು ಕೊಟ್ಟ ತಾಯಿ ತಂದೆಗೆ ಮಕ್ಕಳಾದ ನಾವುಗಳು ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅಧಿಕ ಒಂದು ಜಾಸ್ತಿ ವಿದ್ಯೆಯನ್ನು ಪಡ್ಕೊಂಡು ಯಾವುದೇ ಒಂದು ಹೊರದೇಶದಲ್ಲಿ ಹೋಗಿ ನಾವು ಕೆಲಸ ಮಾಡಿ ಅವರನ್ನೆಲ್ಲ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಕಳಿಸ್ತಾ ಇದ್ವಿ. ಇದು ಈ ಒಂದು ವೇದಿಕೆಯಲ್ಲಿ ಬಂದಿರತಕ್ಕಂಥ ಸಾಕು ಇಷ್ಟೇ ಜನ, ಇವರು 10 ಜನ ಇದ್ರು 100 ಜನ ಕೇಳ್ತಾರೆ, 100 ಜನ 1000 ಜನ ಕೇಳ್ತಾರೆ. ದಿಸ್ ಇಸ್ ಅವರ್ ಗೋಲ್. ಒಬ್ರು ಇದ್ರೂ ಸಾಕು, ಒಬ್ರು ಕೇಳಿದ್ರೆ ಸಾಕು, 10 ಜನ ಕೇಳ್ತಾರೆ. ಆ ರೀತಿ ವೃದ್ಧಾಶ್ರಮಕ್ಕೂ ಮತ್ತೆ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ರಲ್ಲ, ನಾಳೆ ನಿಮ್ಮ ಮಕ್ಕಳು ಅದೇ ರೀತಿಯಿಂದ ನಿಮ್ಮನ್ನು ಬಿಡ್ತಾರೆ. ಆ ರೀತಿಯಲ್ಲಿ ಯಾರೂ ಸಹ ಆ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ತಾಯಿ ಪ್ರೀತಿಗಿಂತ ಪ್ರಪಂಚದಲ್ಲಿ ಬೇರೆ ಯಾವುದಿಲ್ಲ, ತಂದೆಗಿಂತ ಈ ಪ್ರಪಂಚದಲ್ಲಿ ಯಾರಿಲ್ಲ. ಮೊದಲು ನಮ್ಮ ಈ ಲೋಕಕ್ಕೆ ಮೊದಲು ನಮ್ಮನ್ನು ಕಣ್ಣು ಬಿಡಿಸಿ ತೋರಿಸೋದು ಯಾರು? ನಮ್ಮ ತಾಯಿ. ಎಲ್ಲಿಂದ 9-10 ತಿಂಗಳು ಹೊಟ್ಟೆನಲ್ಲಿ ಇಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಿ ಈ ಒಂದು ಸುಂದರವಾದ ಮಗುವನ್ನು ಈ ಲೋಕಕ್ಕೆ ಕೊಟ್ಟು ಎಲ್ಲ ಈ ಲೋಕವನ್ನು ಪ್ರಪಂಚವನ್ನೇ ಕಾಣುವಂಥ ಒಂದು ಅವಕಾಶ ಕೊಟ್ಟು ಮಾಡುವಂಥವರು ನಮ್ಮ ತಂದೆ ತಾಯಿಗಳು. ಅವರೇ ನಮಗೆ ಮುಖ್ಯವಾದ ದೇವರು, ಮೊದಲನೇ ದೇವರು. ಯಾಕಂದರೆ ಇಲ್ಲಿ ಬ್ಯಾನರಲ್ಲಿ ಸಾಕ್ಷಿಯಾಗಿ ಇಟ್ಟಿದ್ದಾರೆ ತಾಯಿ ಸಾವಿತ್ರಿ ಬಾಪುಲೆ ಅವರು, ಭೀಮರಾವ್ ಅಂಬೇಡ್ಕರ್ ಅವರು, ನಮ್ಮ ಇವರು ಅಂದರೆ ಅವರುಗಳು ಮಾಡಿದಂಥ ಈ ದೇಶಕ್ಕಾಗಿ ಮಾಡಿದಂಥ ಸೇವೆ ಇದೆಯಲ್ಲ, ಇದೇ ನಿಜವಾದ ಸೇವೆ. ಈ ಸೇವೆಯಲ್ಲಿ ನಾವು ಬಂದು ಎಲ್ಲ ಭಾಗವಹಿಸಿದ್ದೀವಿ. ಇಲ್ಲಿ ಕಡಿಮೆ ಜನ ಅಂತ ಅದು ಅನ್ಕೋಬಾರ್ದು. ಇದು ಸೋಲಲ್ಲ, ಇದು ಗೆಲುವು. ಅದಕ್ಕೆ ಒಂದು ಹಾಡಿದೆ. ಇವಾಗ ನಮ್ಮ ಋಣ ಚಿತ್ರ ಇನ್ನೂ ಕೆಲವು ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗೆ ನಮ್ಮ ಮಹಿಳೆಯರು ಎಷ್ಟೆಲ್ಲ ಹೋರಾಟ ಮಾಡಿ, ಎಷ್ಟೆಲ್ಲ ಅವರ ಜೀವನದಲ್ಲಿ ತ್ಯಾಗಗಳನ್ನ ಮಾಡಿ ಇವತ್ತು ಸುಮಾರು ಮಹಿಳೆಗಳನ್ನು ಅವರು ಗುರುತಿಸಿ ಅವರುಗಳೆಲ್ಲ ಇಲ್ಲಿ ಯಾರೆಲ್ಲ ಈ ಸಮಾಜದಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಗುರುತಿಸಿ ಈ ವೇದಿಕೆಯಲ್ಲಿ ಅವರಿಗೆಲ್ಲ ಪ್ರೋತ್ಸಾಹವಾದಂಥ ಪ್ರಶಸ್ತಿಗಳನ್ನು ಕೊಟ್ಟು ಅವರು ಇನ್ನು ಮುಂದಕ್ಕೆ ಅವರಿಗೆ ಏನು
ಇನ್ನೂ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡಲಿ ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಂಥದ್ದು ಇದು ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ಅವರು. ನಾನು ಯಾವುದಕ್ಕೂ ಸೋಲಲ್ಲ ಅಂತ ಹೇಳಿ, ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ ನನ್ನ ಜೀವನವನ್ನು ನಾನು ಮುಂದೆ ನಡಿತೀನಿ. ನನ್ನ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆ ಕೊಟ್ಟೇ ಕೊಡ್ತೀನಿ. ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾನು ನನ್ನ ಕೆಲಸವನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದಂಥ ನನ್ನ ಡೈರೆಕ್ಟರ್ ಅಂತ ಹೀರೋ ಆದಂಥ ನಮ್ಮ ಸೊಲೊಮನ್ ಸರ್ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟಿಷ್ಟಲ್ಲ, ಚೆನ್ನಾಗಿರೋರು ನಾವೇ ಓಡಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀವಿ. ಅಂಥವ್ರು ಇವರು ಬರೀ ಅವ್ರ ಕಾಲು ಇಟ್ಕೊಂಡು ಒಂದು 2 ಸ್ಟಿಕ್ ಇಟ್ಕೊಂಡು ಎಷ್ಟು ನಮಗಿಂತ ಸ್ಪೀಡಾಗಿ ಹೋಗ್ತಾರೆ. ಅವ್ರ ಆಲೋಚನೆ ಏನು ಗೊತ್ತಾ, ನಾನು ಏನಾದರೂ ಸಾಧನೆ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು, ಅದನ್ನೇ ನಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಅದಕ್ಕೆ ನನಗೆ ಪಟ್ಟಂತ ಒಂದು ಹಾಡು ಬಂತು, ನಾವು ಗೆದ್ದೇ ಗೆಲ್ತೀವಿ ಅಂತ ಹಾಡು ಬಂತು. ಎಲ್ಲರೂ ಸೇರಿ ನನ್ನ ಜೊತೆಗೆ ಆಡಬೇಕು. ನಾವು ಗೆದ್ದೇ ಗೆಲ್ತೀವಿ, ಜೋರಾಗಿ ಆಡಬೇಕು. ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ಇಲ್ಲಿಂದ ಸೌಂಡ್ ಇಲ್ಲ, ಯಾಕಂದ್ರೆ ಇವತ್ತು ಮಹಿಳಾ ದಿನಾಚರಣೆ, ಇವರೇ ಜೋರಾಗಿ ಹೇಳ್ಬೇಕು ನಮ್ಗೆ. ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ಪೂರ್ಣ ಈ ವಿಶ್ವಾಸ, ಪೂರ್ಣ ಈ ವಿಶ್ವಾಸ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ನಾವು ಗೆದ್ದೇ ಗೆಲ್ತೀವಿ, ಜೋರಾಗಿ ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ. ನಾವು ಗೆದ್ದೇ ಗೆಲ್ತೀವಿ. ಮನದಲ್ಲಿ ವಿಶ್ವಾಸ, ಮನದಲ್ಲಿ ವಿಶ್ವಾಸ, ಪೂರ್ಣ ಈ ವಿಶ್ವಾಸ, ಪೂರ್ಣ ಈ ವಿಶ್ವಾಸ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ನಮಗೆ ನಾವು ಗೆಲ್ಬೇಕಾದ್ರೆ ಸುಮಾರು ಅಡಚಣೆಗಳು ಉಂಟಾಗುತ್ತೆ. ನಮಗೆ ಏನಾಗುತ್ತೆ, ಯಾರು ಅಡ್ಡ ಬರ್ತಾರೆ, ಏನೇನೋ ತೊಂದರೆಗಳು ಕೊಡ್ತಾರೆ. ಅವ್ರಿಗೆ ಹೇಳ್ಬಿಡೋಣ ಒಂದು, ನಾವು ಯಾರಿಗೂ ಎದುರಲ್ಲ, ನಾವು ಯಾರು ಎದುರಲ್ಲ, ನಾವು ಯಾರಿಗೂ ಎದುರಲ್ಲ, ನಾವು ಯಾರು ಎದುರಲ್ಲ, ನಾವು ಯಾರಿಗೂ ಎದುರಲ್ಲ ಇಂದು ದಿನ, ನಾವು ಯಾರು ಎದುರಲ್ಲ ಇಂದು ದಿನ. ಓಹೋ ಮನದಲ್ಲಿ ವಿಶ್ವಾಸ, ಮನದಲ್ಲಿ ವಿಶ್ವಾಸ, ಪೂರ್ಣ ಈ ವಿಶ್ವಾಸ, ಪೂರ್ಣ ಈ ವಿಶ್ವಾಸ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ಸಾಕ್ಷಿಯಾಗಿ ಭೀಮರಾವ್ ಅಂಬೇಡ್ಕರ್ ಇದ್ದಾರೆ. ಅದಕ್ಕೆ ವಿ ಆರ್ ನಾಟ್ ಅಫ್ರೇಡ್ ಟು ಎನಿಬಡಿ. ನಾವು ಅದು ಯಾರಿಗೂ ಹೆದರಬಾರ್ದು. ನಾವು ನಮ್ಮ ಲೈಫ್ ಹೇಗೆ ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚೈತನ್ಯ ದೇವರು ಕೊಟ್ಟಿದ್ದಾರೆ. ನೋಡಿ, ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಮ್ಮ ಮೇಡಮ್ ಅವರು ಎಲ್ಲ ವಿಷಯಗಳನ್ನು ಅವರು ಎಲ್ಲರನ್ನೂ ಸ್ವಾಗತನೂ ಮಾಡ್ತಾರೆ, ಹಾಗೆ ಅದರಲ್ಲಿ ಎಲ್ಲ ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಮಹಿಳೆ ಬಂದವರಂತಕ್ಕೆಲ್ಲರಿಗೂ ಒಂದು ಒಳ್ಳೆಯ ಒಂದು ನಾಟ್ಯಗಳನ್ನು ಆಡಿ ನುಡಿಸಿದ್ರು. ಅದು ನಿಜವಾಗ್ಲೂ ಈ ವೇದಿಕೆ ನನಗೆ ಭಾಳ ಭಾಳ ಶಿಸ್ತುವಾಗಿ, ಭಾಳ ಅಚ್ಚುಕಟ್ಟಾಗಿ ಈ ವೇದಿಕೆ ನಡೀತಾ ಇದೆ. ಅಂದರೆ ಇದು ಭಾಳ ಹ್ಯಾಟ್ಸ್ ಆಫ್. ಇದಕ್ಕೆ ನಾನು ಮತ್ತೊಂದು ಧನ್ಯವಾದ ಹೇಳ್ಬೇಕಾದ್ರೆ ನಮ್ಮ ಗುರುಗಳು ಸಹೋದರರಾದಂಥ ಶ್ರೀ ರಾಮಲಿಂಗಂ ಸರ್ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನಾನು ಎಲ್ಲೇ ಒಂದು ಕಾರ್ಯಕ್ರಮ ಏನಾದರೂ ನನ್ನ ಬೂಸ್ಟ್ ಮಾಡುವಂಥವ್ರು ಹಿಂದೆಯಿಂದ ತಳ್ಳೋದು, ಹೋಗಪ್ಪ ನಿನ್ನ ಮುಂದುಗಡೆ ಅಂತ. ಯಾಕಂದರೆ ನಾವು ಏನೇ ಪಡಿಬೇಕಾದ್ರೆ ನಮಗೆ ಒಂದು ಗುರುಗಳು ಬೇಕು. ಗುರುಗಳಿದ್ದರೆ ನಾವು ಏನನ್ನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಿಜಕ್ಕೂ ಕೂಡ ಒಂಥರ ಸಂತೋಷವಾದಂಥ ಇವತ್ತು ಈ ಸಂಜೆಯ ವೇಳೆಯಲ್ಲಿ ಎಲ್ಲರೂ ಸೇರಿದ್ದೀವಿ. ಇದು ನಿಜವಾಗ್ಲೂ ಈ ದೇವಲೋಕದಲ್ಲಿ ಇರುವಂಥ ಸ್ಟಾರ್ಸ್ಗಳು ಇದ್ದೀವಲ್ಲ, ಇಲ್ಲಿರುವಂಥ ಸೂಪರ್ ಸ್ಟಾರ್ಸ್ಗಳು ಇದ್ದೀವಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತಾ ಎರಡು ನಿಮಿಷ ಕೇಳಿದೆ, ಜಾಸ್ತಿನೇ ತಗೊಂಡಿದ್ದೀನಿ. ನಾನು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಆಡ್ಬೇಕನ್ಸುತ್ತೆ. ಯಾಕಂದರೆ ಈ ಚಿತ್ರ ಬರಬೇಕಾದ್ರೆ ಅವ್ರು ಪಟ್ಟಂಥ ಶ್ರಮ ಅವ್ರಿಗೆಲ್ಲೇ ಗೆಲ್ಲಬೇಕು. ಮಹಿಳೆಯರು ಎವ್ರಿ ಇಯರ್ ಈ ಥರ ಹೋರಾಟ ಮಾಡಿನೇ ಈ ಥರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಲ್ಲ,
ಅವರು ಮುಂದಕ್ಕೆ ಎಲ್ಲ ರೀತಿಯಲ್ಲಿ ಗೆಲ್ಲಬೇಕಂತೇಳಿ ನಾನು ಎಲ್ಲ ಭಗವಾನದ ಬುದ್ಧನನ್ನ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಗೆದ್ದೇ ಗೆಲ್ತೀವಿ ಅಲ್ಲ, ಗೆದ್ದೇ ಬಿಟ್ಟಿದ್ದೀವಿ ನಾವಾಗಲೇ. ಯಾವ ಕ್ಷೇತ್ರದಲ್ಲಿ ನೋಡಿ, ಪೆಟ್ರೋಲ್ ಬಂಕಲ್ಲಿ ನಾವು, ಹೋಟ್ಲಲ್ಲಿ ನೋಡಿ, ಏರೋಪ್ಲೇನಲ್ಲಿ ನೋಡಿ, ಎಲ್ಲಿ ನೋಡಿದ್ರು ನಾವೇ ಹೆಣ್ಮಕ್ಳು, ಹೌದಾ ಇಲ್ವಾ? ಗೆದ್ದು ಬಿಟ್ಟಿದ್ದೀವಿ ನಾವಾಗಲೇ. ಸೊ ಹಾಗಾಗಿ ಗಂಡಸ್ರಿಗೂ ಒಂದು ಚಪ್ಪಾಳೆ, ಯಾಕಂದರೆ ನಮ್ಮನ್ನು ಮುಂದೆ ಕಳಿಸಿದ್ದೀರಲ್ಲ, ನಿಮ್ಮನ್ನೆಲ್ಲಿ ಬಿಟ್ಟಿರ್ತೀವಿ ನಾವು? ನೀವಿದ್ರೆ ತಾನೇ ನಾವು, ನಮಗೆ ಸಪೋರ್ಟ್ ಇಲ್ಲ ಅಂದರೆ ಅಡುಗೆ ಮಾಡಿಟ್ಟು ಹೋಗ್ತೀವಿ, ಹಂಗೆ ಏನು ಹೋಗಲ್ಲ, ಅಡುಗೆ ಮಾಡಿಟ್ಟು ಮುಂದೆ ಹೋಗ್ತೀವಿ. ವೆನಿಲಾ ಮೇಡಮ್, ದಯವಿಟ್ಟು ಸಮಯದ ಅಭಾವ, 2 ಮಾತುಗಳು ನಿಮ್ಮ ಮಾತುಗಳಿಗೋಸ್ಕರ ಮಹಿಳೆಯರಿಗೆ 2 ಹಿತನುಡಿಗಳನ್ನು ಹಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ನಮ್ಮ ನಮಸ್ಕಾರ. ಈ ದಿನ ಒಂದು ಒಳ್ಳೆಯ ಸಂತೋಷವಾಗಿರೋ ಒಂದು ದಿನ. ಯಾಕಂದರೆ ನಾವು ಮಹಿಳೆಯರು ಎಲ್ಲೋ ಯಾವ ಮೂಲೆಯಲ್ಲೂ ಎಲ್ಲೋ ಇದ್ದವ್ರನ್ನೆಲ್ಲ ಈ ಸಮಯದಲ್ಲಿ ಈಗೆಲ್ಲ ಒಂದು ಸಾಧನೆ ಮಾಡಿದನ್ನು ಗುರ್ತು ಮಾಡಿ ಅವರಿಗೆ ಒಂದು ಸಾಧಕ ಎಲ್ಲ ಕೊಟ್ಟು ಸರ್ಟಿಫಿಕೇಟ್ಸ್ ಕೊಟ್ಟು ಎಲ್ಲ ಗೌರವ ಮಾಡಿದ್ರು ಸಾಲಮ್ಮ ಸಾರಿಗೆ ಮೊದಲಾಗಿ. ಮತ್ತು ಈ ಜಯಂತಿ ಸೇವಾ ಟ್ರಸ್ಟ್ನವರು ನನಗೆ ಪರಿಚಯ ಆಗಿ 10 ವರ್ಷ ಆಗಿರಬೇಕು. ಪ್ರತಿ ವರ್ಷ ಕೂಡ ಸಾರು ತುಂಬ ಶ್ರಮಪಟ್ಟು ಎಲ್ಲೆಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಯಾವ್ಯಾವ ಪ್ಲೇಸ್ಗಳಲ್ಲಿ ಮಹಿಳೆಯರು ಸಾಧನೆ ಮಾಡ್ತಾರೆ ಹುಡುಕಿ ಅವ್ರ ಮನೆಗೆ ಇವರೇ ಹೋಗಿ ಅವ್ರನ್ನ ಕರೆದು ಇಂಥ ಒಂದು ಪ್ರೋಗ್ರಾಮ್ ಮಾಡಿದ್ದು ಮಹಿಳೆಯರಿಗೆ ಒಂದು ಗೌರವ ಕೊಡೋದು ಎಲ್ಲ ತುಂಬ ಒಂಥರ ಖುಷಿ ಪಡ್ತಕ್ಕ ವಿಷಯ. ದೇವರು ಅವ್ರು ಹೆಚ್ಚೆಚ್ಚಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮತ್ತು ಮಹಿಳೆಯರು ನಾವು ದೇವರು ಎಲ್ಲ ಮನೆಯಲ್ಲಿ ಕೂಡ ಗಂಡು ಮಕ್ಕಳು ಹುಟ್ಟಿದ್ರೆ ಒಂಥರ ಖುಷಿ ಆಗ್ತಾರೆ, ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂಥರ ಸಪ್ಪಾಗುತ್ತೆ ಮುಖ. ಆದರೆ ಆ ಮಹಿಳೆಯಿಂದ ಕೂಡ ಎಲ್ಲ ಆಗುತ್ತೆ ಅನ್ನೋದು ವಿಷಯ ಅವ್ರಿಗೆ ಗೊತ್ತಾಗಿದ್ದ ಮೇಲೆ ನಮ್ಮನ್ನು ಎತ್ತಿ ಮೇಲೆ ಇಡ್ತಾರೆ. ಯಾಕಂದರೆ ಮನೆಯಲ್ಲಿ ನಾವು ಒಂದು ಹೆಂಡತಿಯಾಗಿ, ಅಮ್ಮವಾಗಿ, ತಾಯಿಯಾಗಿ, ತಂಗಿಯಾಗಿ, ಅತ್ತೆಯಾಗಿ ಎಲ್ಲ ಪಾತ್ರದಲ್ಲಿ ಕೂಡ ತಕ್ಕಂತೆ ನಾವು ನಡೀತೀವಿ. ಸೊ ಈ ಒಂದು ಪಾತ್ರೆಗೆ ಕಾರಣ ದೇವರು ನಮಗೆ ಮಹಿಳೆಯರು ಹುಟ್ಟಿಸಿದ್ದು. ಮೊದಲು ತಾಯಿಗೆ ಒಂದನ್ನು ಹೇಳುತ್ತಾ, ನಾನು ಆಲ್ ಇಂಡಿಯಾ ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಮೊದಲನೇ ಮಹಿಳೆಯರಿಗೆ ನಾವು ಅಧಿಕವಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಯಾವ ಒಂದು ವಿಷಯ ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ, ಏನು ಕೊರತೆ ಬಂದು ಕೂಡ ನಮ್ಮಲ್ಲಿ ಬರ್ತಾರೆ. ಇಷ್ಟು 205 ಅಂದ್ಕೊಳ್ತೀನಿ, ಅಷ್ಟು ವರ್ಷದಿಂದ ಇದುವರೆಗೂ ಕೂಡ ಎಲ್ಲ ವಿಧವಾದ ಕೇಸುಗಳಾಗಲಿ ಎಲ್ಲ ವಿಧವಾದ ಮಹಿಳೆಯರಿಗೆ ಏನು ಬೇಕಂತ ನಮ್ಮ ಹುಡ್ಕೊಂಡು ಬರ್ತಾರೆ. ಸೊ ನಮಗೆ ಅಡೆತಡೆ ಬರುತ್ತೆ, ನನಗೆ ಕಷ್ಟ ಕೊಡೋರು ಇದ್ದಾರೆ. ಇದು ಕೂಡ ನಾವು ಸಾರೆಲ್ಲ ಮಾತಾಡ್ದಂಗೆ ಒಂಥರ ಧೈರ್ಯ ತಗೊಂಡು ನಾವೆಲ್ಲ ಹುಲಿಗಳ ಥರ ಏನೇ ಬಂದು ನೋಡ್ಕೊಳ್ದು ಏನು ಬರ್ತೇವೆ ನೋಡೋಣ ನಾವು ಅಂತ ಹೇಳಿ ನಾವು ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದೀವಿ, ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಇದರಲ್ಲಿ ನಾವು ಸಾಕ್ಷರ ಸಮಿತಿಯಲ್ಲಿ ಕೂಡ ಮಿನಿ ಪ್ರಾಜೆಕ್ಟ್ ಒಂದು ಪ್ರಾಜೆಕ್ಟ್ ಬಂತು ಕರ್ನಾಟಕದಲ್ಲಿ. ಅದರಲ್ಲಿ ಅನಕ್ಷರಸ್ಥರಿಗೆ ಸಾಕ್ಷರತಾ ವಿದ್ಯಾಭ್ಯಾಸ ಕೊಡಬೇಕಂತ ಅದರಲ್ಲಿ ಕರ್ನಾಟಕದಲ್ಲಿ ಹುಡುಕಿ ನಾನು ತಮಿಳ್ನವರು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. 2,000 ಜನಕ್ಕೆ ಮೇಲೆ ಕನ್ನಡ ಕಲಿಸಬೇಕು ಅಂತ ಉದ್ದೇಶದಿಂದ 2,000 ಜನಕ್ಕೆ ಮೇಲೆ ಕನ್ನಡ ಕಲ್ಪಿಸಿ ನಮ್ಮ ಕರ್ನಾಟಕ ಕಲೆಕ್ಟರ್ ನಾಗಾಂಬಿಕಾ ದೇವಿ ಕಡೆಯಿಂದ ಧರ್ಮ ಮಲ್ಲಿಕಾರ್ಜುನ ಸರ್ ಕಡೆಯಿಂದ ಒಂದು ದೊಡ್ಡ ಅವಾರ್ಡ್ ಸಿಕ್ತು. ಆವಾಗಲೂ ಕೂಡ ನನಗೂ ಮನೆ ಇದೆ, ಮಕ್ಕಳಿದ್ದಾರೆ. ನಮ್ಮ ಮಕ್ಕಳಿಗೆ ಯಾವಾಗಲೂ ಅಳವಳು ಚಿಕ್ಕವರಿದ್ದಾಗ ಡ್ಯಾಡಿ ಮಮ್ಮಿಯ ನೋಡೋದಕ್ಕೆ ಆಗಲ್ಲ, ಯಾವಾಗಲೂ ಮಮ್ಮಿ ಆಫೀಸಲ್ಲಿ ಕೂತ್ಕೊಂಡು ಜನರ ಜೊತೆಗೆ ಇದ್ದಾರಂತೆ. ಯಾಕಂದರೆ ಜನಗಳು ಟಿಫನ್ ಕಟ್ಕೊಂಡು ನಮ್ಮ ಆಫೀಸ್ ಬಂದುಬಿಡೋರು, ಮೇಡಮ್ ನೋಡಬೇಕು ಏನೋ ಒಂದು ಕಾರ್ಯ ಮೇಡಮ್ ಕಡೆಯಿಂದ ಆಗುತ್ತೆ ಅಂತ. ಮಹಿಳೆಯ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮಂಥ ಮಹಿಳೆ ಶಕ್ತಿ ದೇವರು ಕೊಟ್ಟಿದ್ದಾರೆ. ನಮ್ಮಂಥ ಮಹಿಳೆ ಮುಂದೆ ನಿಂತು ನಮ್ಮ ಜೀವ ಬಿಡಿ ಹೋಗುತ್ತೆ, ಹೋಗಲಿ ಪರವಾಗಿಲ್ಲ, ಬಟ್ 10 ಜನ ನಮ್ಮ ನೆನೆಸ್ಕೊಳ್ತಾರಲ್ಲ ಆ ಸಂತೋಷ ತುಂಬ ದೊಡ್ಡದು. ಸೊ ನಿಮ್ಮ ಇಲ್ಲಿರೋರು ಕೂಡ ಒಂದು ಹೇಳ್ತಾ ಇದ್ದೀನಿ, ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ನಿಮ್ಗೆ ಏನೋ ಸಪೋರ್ಟ್ ಬೇಕಂದ್ರೂ ಕೂಡ ಸಲಮೆ ಸರ್ದು ನನ್ನ ನಂಬರ್ ಇದೆ, ದಯವಿಟ್ಟು ನಂಬರ್ ತಗೊಳ್ಳಿ. ಮೆಡಿಕಲ್ ಕ್ಯಾಂಪ್ ಇದ್ದವರು ಕೂಡ ಒಂದು 2,000ಕ್ಕೆ ಮೇಲೆ ಮೆಡಿಕಲ್ ಕ್ಯಾಂಪ್ಗಳು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಹಾರ್ಟ್ ದೊಡ್ಡ ದೊಡ್ಡ ಆಪ್ರೇಷನ್ಸ್ ಎಲ್ಲ ಫ್ರೀ ಇರುತ್ತೆ. ನೀವು ಮೆಡಿಸಿನ್ ಸಂಬಂಧಪಟ್ಟಾಗಿ ಸಪೋರ್ಟ್ ಬೇಕಂದ್ರೂ ಕೂಡ ಸರ್ಕಾರದ ನಂಬರ್ ತಗೊಳ್ಳಿ. ಮತ್ತು ನಮ್ಮ ಮಹಿಳೆಯರು ಯಾವುದಕ್ಕೂ ನಾವು ಕಡಿಮೆ ಇಲ್ಲ, ನಾವೆಲ್ಲ ಹುಲಿಗಳು ಅಂತ ಹೇಳುತ್ತಾ ನಮ್ಮ ಶಕ್ತಿಯನ್ನು ಹಿಂದೆ ಮಾಡ್ತೀರಾ, ಖಂಡಿತ ನಾವೆಲ್ಲ ಮುಂದೆ ಬರಬೇಕು ಅಂತ ಹೇಳುತ್ತಾ ನಮ್ಮ ಜನ್ಮ ಕೊಡೋ ತಾಯಿಗೆ ಸಮಯದಲ್ಲಿ ಸಂತೋಷ ತಾಯಿಗೆ ವಂದನೆಗಳು ಹೇಳುತ್ತಾ ಈ ಸಮಯದಲ್ಲಿ ಜಯಂತಿ ಸೇವಾ ಟ್ರಸ್ಟ್ ಮಾಡಿರುವ ಎಲ್ಲ ವಿಧ ಕಾರ್ಯಕ್ರಮಗಳು ಕೂಡ ನಾನು ನೋಡ್ತಾನೆ ಬರ್ತೀನಿ. ಅವ್ರ ಬಡವರಿಗೆ ಸೀರೆ ಕೊಡೋದು, ಅಂಗವಿಕಲರಿಗೆ ಸಾಮಗ್ರಿಗಳು ಕೊಡೋದು, ಮತ್ತು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೋದು, ಪ್ರತಿಯೊಂದು ಮೆಡಿಕಲ್ ಹೆಲ್ಪ್ ಮಾಡೋದು, ಪ್ರತಿಯೊಂದು ವಿಷಯದೂ ಕೂಡ ಸಾರು ಅವ್ರಿಗೆ ಆಗೋದೇ ಇಲ್ಲ. ಬಟ್ ಅದು ಹೆಂಗೆ ಮಾಡ್ತಾರೋ ದೇವರು ಅವ್ರಿಗೆ ಸಪೋರ್ಟಿಂಗ್ ಜನ ಕೂಡ ಇಟ್ಟಿದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಟ್ಟು ಎಲ್ಲ ಜನಕ್ಕೂ ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ಇದು ಮಹಿಳೆಯರ ದಿನಾಚರಣೆ, ಮಹಿಳೆಯರು ಯಾರು ಕೂಡ ನೀವು ಹಿಂದಕ್ಕೆ ಹೋಗ್ತೀರಾ, ಖಂಡಿತ ನಮಗೆಲ್ಲ ಸಾಧ್ಯ ಅಂತ ಮನಸ್ಸಲ್ಲಿ ಇಟ್ಕೊಂಡು ನೀವು ಸಾಧನೆ ಮಾಡಿ. ನಮ್ಮನೆ ನಾನು ಇಷ್ಟು ದೂರ ಬಂದಿದ್ದೀನಿ ಅಂದರೆ ನನಗೆ ನಮ್ಮ ಯಜಮಾನ ತುಂಬ ಸಪೋರ್ಟು. ಪ್ರತಿ ವಿಷಯದಲ್ಲಿ ಕೂಡ ಅವ್ರು ಹಿಂದೆ ನಿಂತ್ಕೊಂಡು ನಾನು ಪುಷ್ ಮಾಡಿ ಎಲ್ಲ ವಿಷಯದಲ್ಲಿ ಕೂಡ ಧೈರ್ಯ ತುಂಬಿ ನಾನು ಇನ್ನು ಮಾತಾಡ್ತಾ ಇದ್ದೀನಿ ಮುಂದೆ.
ನಮ್ಮ ತಾಯಿಗೆ, ನಮ್ಮ ಯಜಮಾನ್ರಿಗೆ, ನಮ್ಮ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಶಕ್ತಿ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಈ ಸಮಯದಲ್ಲಿ ಅವರಿಗೆ ನಾನು ಕೃತಜ್ಞತೆ ಹೇಳುತ್ತಾ, ಸಮಯ ಕೊಟ್ಟ ನಿಮ್ಮೆಲ್ಲರೂ ಕೂಡ ನಾನು ನಮಸ್ಕಾರ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆರ್ಥಿಕತೆಯಿಂದ ಹಿಂದುಳಿದವರಿಗೆ ನಾನು ಯಾವಾಗಲೂ ಸಹಾಯ ಹಸ್ತವನ್ನು ನೀಡ್ತೀನಿ. ಸೊ ಅವಶ್ಯಕತೆ ಇದ್ದವರಿಗೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಮೇಡಮ್ ನಿಮಗೆ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ಕಾರ್ಯಕ್ರಮಕ್ಕೆ, ನಮ್ಮ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿ ಅವರ ಸಮಯವನ್ನು ಬದಿಗಿಟ್ಟು ಅವರು ಬಂದಿದ್ದಾರೆ. ಸೊ ನಮ್ಮ ಗೌರವಾನ್ವಿತ ವಿದ್ಯಾಧರ್ ಸರ್ ನ್ಯಾಯಾಧೀಶರವ್ರಿಗೆ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಅವರಿಗೆ ಒಂದು ಗೌರವವಾದಂತಹ ಕಾಣಿಕೆಯನ್ನು ನೀಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲ ಬಂದು ಅವರಿಗೆ ಸನ್ಮಾನ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್. ನಮ್ಮ ಮಹಿಳೆಯರಿಗೋಸ್ಕರ ನೀವು ಬಂದು ಈ ದಿನ ಇಷ್ಟು ಹೊತ್ತು ಎಲ್ಲರೂ ಸಮಯ ಮೀರ್ತಾ ಇದೆ, ಹೋಗ್ತಾ ಇದ್ದೀವಿ ಅಂದರೂ ಕೂಡ ನೀವು ಕೂತು ಕೊನೆ ಗಳಿಗೆವರೆಗೂ ನಮಗೆ ಸ್ಫೂರ್ತಿಯಾಗಿದ್ದೀರಾ. ನಿಜವಾಗ್ಲೂ ನಿಮ್ಮ ವಯಸ್ಸಿಗೆ ನಿಮ್ಮ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಇದೇ ಥರ ನಿಮಗೆ ದೇವರ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಒಂದು ಸಣ್ಣ ಸನ್ಮಾನ ನಮ್ಮ ಸೇವಾ ಸಮಿತಿಯಿಂದ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳು ಸರ್. ಹಾಗೆ ಜಯಲಕ್ಷ್ಮಿ, ಶ್ರೀಮತಿ ಜಯಲಕ್ಷ್ಮಿ ಆನಂದ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಅವರ ಕಾರ್ಯಕ್ರಮವನ್ನು ನಾವು ಸುಮಾರು ವರ್ಷಗಳಿಂದ ನಮ್ಮ ಜೊತೆಗೆ ಬರ್ತಾನೆ ಇದ್ದಾರೆ. ಈ ಕಾರ್ಯಕ್ರಮದ ರೂವಾರಿ ಕೂಡ ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸೇವಾ ಟ್ರಸ್ಟಿಂದ ಅವರಿಗೆ ಒಂದು ಸಣ್ಣ ಸನ್ಮಾನ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಏನೇ ಕಾರ್ಯಕ್ರಮ ನಡೆಸ್ತಾ ಇದ್ರು ನಾನು ಮುಂದಿದ್ದೀನಿ, ನೀವು ಮಾಡಿ, ನಾನು ಬರ್ತೀನಿ, ನಾನು ಬರಲ್ಲ ಅಂತ ಅವ್ರು ಹೇಳೋದೇ ಇಲ್ಲ. ನಾನಿದ್ದೀನಿ, ಬರ್ತಾ ಇದ್ದೀನಿ ಅಂತ ಒಂದು ವಾಗ್ದಾನ ಕೊಡ್ತಾರಲ್ಲ, ನಿಜವಾಗ್ಲೂ ಅಂತಹ ಒಬ್ಬ ಅಧಿಕಾರಿ ಅವರು. ಆದರೂ ಕೂಡ ಒಂದು ಗೌರವವಿಲ್ಲದೆ ಸದಾ ಅವರ ಒಂದು ಆ ನಗೆ ನೋಡ್ರಿ, ಒಂದು ನಿಷ್ಕಲ್ಮಶವಾದ ನಗೆ. ಹೀಗೆ ಇರಲಿ ಮೇಡಮ್, ಆ ನಗೆ ನಿಮ್ಮದು. ಎಲ್ಲರಿಗೂ ನಿಮ್ಮ ಸೇವೆ ಬೇರೆಯವ್ರಿಗೂ ಸಿಗಲಿ ಅಂತ ಹೇಳಿ ಈ ಒಂದು ಸೇವಾ ಸಮಿತಿಯಿಂದ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಸಾದ್ ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆನ್ನೆಲುಬಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಯಾವಾಗೂ ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ನಮ್ಮ ಜಯಂತಿ ಸೇವಾ ಸಮಿತಿ ಹಾಗೆ ಶ್ರೀಮತಿ ಅವ್ರನ್ನೂ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಸೊ ಗಂಡ ಎಲ್ಲಿರ್ತಾರೋ ಹೆಂಡತಿ ಅಲ್ಲೇ ಇರಬೇಕು. ಬನ್ನಿ ಬನ್ನಿ ಬನ್ನಿ. ಆಕೆ ಸಹಕಾರ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ದಂಪತಿಗಳಿಗೆ ದೇವರು ಹೀಗೆ ಸುಖವಾದಂಥ, ಹೀಗೆ ಸದಾಕಾಲ ಅವರಿಬ್ಬರು ಹೀಗೆ ಇರಲಿ. ಈ ರೀತಿ ಒಂದು ಹೆಂಡತಿಗೆ ಗೌರವವನ್ನು ಕೊಡ್ತಾ ಇರುವಂತಹ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮೇಡಮ್ ಅವರಿಗೂ ಸಹ ನಮ್ಮ ಸೇವಾ ಸಮಿತಿಯಿಂದ ಒಂದು ಪುಟ್ಟ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಕಾಂತರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಸಮಾಜ ಸೇವಕಿ ವೆನಿಲಾ ಮೇಡಮ್ ಅವ್ರಿಗೂ ಸಹ ನಮ್ಮ ಗಣ್ಯರವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು ಇಷ್ಟೊತ್ತು ಕಾಯ್ತಾ ಇದ್ದೀರಾ. ನಿಮಗೊಂದು ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಒಂದು ಸೀರೆ ಉಡುಗೊರೆ ಇದೆ. ಕಾಣಿಕೆಯಾಗಿ ನಮ್ಮ ಸೇವಾ ಸಮಿತಿಯವರು ಮಹಿಳೆಯರಿಗೆ ಸೀರೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಸ್ವೀಕಾರ ಮಾಡಿಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಜಿ ಆನಂದ್ ಸರ್ ಅವ್ರಿಗೂ ಸಹ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಒಂದು ಪುಟ್ಟ ಸನ್ಮಾನ. ನಮ್ಮ ಸೇವಾ ಸಮಿತಿಯಿಂದ ಅವ್ರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮುಂದಿನ ಅತಿಥಿ ರಾಮಲಿಂಗಂ ಸರ್ ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ. ಅವ್ರಿಗೂ ಸಹ ನಮ್ಮ ಗಣ್ಯರು ಒಂದು ಸನ್ಮಾನ ಮಾಡಿ ಗೌರವವನ್ನು ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಾಮಲಿಂಗಂ ಸರ್. ನಮ್ಮ ಜಯಂತಿ ಸೇವಾ ಸಮಿತಿ ಕಾರ್ಯಕ್ರಮಗಳು ನಡಿಬೇಕು ಅಂದರೆ ಈ ಥರ ಒಂದು ಬೆನ್ನೆಲುಬುಗಳು ಬೇಕು ನಮಗೆ. ಅಸಿಸ್ಟೆಂಟ್ ಪ್ರೊಫೆಸರ್ ಪರಮೇಶ್ವರ್ ಅವರು ಸಹ ಕೂಡ ಇದ್ದಾರೆ ನಮ್ಮೊಂದಿಗೆ. ಅವ್ರಿಗೂ ಸಹ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಒಂದು ಸನ್ಮಾನ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರೊಫೆಸರ್ ಸರ್, ನಾನೊಬ್ರು ಟೀಚರ್ ಮಾತಾಡಿದ್ದು ಕೇಳಿಸ್ಕೊಂಡ್ರಾ? ಬನ್ನಿ, ನಿಮಗೊಂದು ಪುಟ್ಟ ಸನ್ಮಾನ ನಮ್ಮ ಸೇವಾ ಸಮಿತಿಯಿಂದ. ನಮ್ಮ ಮಹಿಳೆಯರು ಸ್ವಲ್ಪ ಸಾಲಾಗಿ ಕ್ಯೂನಲ್ಲಿ ಬಂದರೆ ನಿಮಗೊಂದು ಸೀರೆಯ ಉಡುಗೊರೆಯನ್ನು ನಮ್ಮ ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ಅವರು ನೀಡ್ತಾ ಇದ್ದಾರೆ. ಯಾವಾಗಲೂ ಕಾರ್ಯಕ್ರಮ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ, ಮನರಂಜನೆ ಒಂದು ದೊಡ್ಡ ವಿಷಯ ಅಲ್ಲ, ಸನ್ಮಾನ ಒಂದು ದೊಡ್ಡ ವಿಷಯ ಅಲ್ಲ. ಈ ಥರ ಮಹಿಳೆಯರಿಗೂ ಕೂಡ ಒಂದು ಏನಾದರೂ ಒಂದು ಕಾಣಿಕೆಯನ್ನು, ಉಡುಗೊರೆಯನ್ನು ಕೊಟ್ಟು ಕಳಿಸೋದು ಈ ಟ್ರಸ್ಟ್ನ ಒಂದು ಭಾಗ. ಮಹಿಳೆಯರಿಗೆ ಸೀರೆಯನ್ನು ಕೊಡುಗೆಯಾಗಿ ಅಥವಾ ಉಡುಗೊರೆಯಾಗಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ನಿಂತಿರೋದು ನಿರೂಪಕರ ಮೇಲೆ. ಅವರು ಪ್ರತಿಯೊಂದು ಘಟ್ಟಗಳನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅಂತಹ ಒಂದು ಹೆಗ್ಗಳಿಕೆಗೆ ಶ್ರೀಮತಿ ಅನು ಅವರು ಕೂಡ ಪಾತ್ರರಾಗಿದ್ದಾರೆ. ಅವರಿಗೆ ಈಗ ನಮ್ಮ ಜಯಂತಿ ಸೇವಾ ಟ್ರಸ್ಟ್ ಸಮಿತಿಯ ಪರವಾಗಿ ಗೌರವ ಸಮರ್ಪಣೆ. ಧನ್ಯವಾದಗಳು ಅನು. ಸಮಯ ಮುಗಿತಿದ್ದಾರೆ, ಹಾಗಾಗಿ ಪರವಾಗಿಲ್ಲ. ಹಾಗಾಗಿ ಆ ಹೆಣ್ಮಕ್ಳಿಗೆ ನಮ್ಮ ಜಯಂತಿ ಸೇವಾ ಟ್ರಸ್ಟಿಂದ ಒಂದು ಉಡುಗೊರೆಯಾಗಿ ನೆನಪಿನ ಕಾಣಿಕೆಯಾಗಿ ಒಂದು ಬಟ್ಟೆಗಳನ್ನ ಹೊಸ ಸೀರೆಯನ್ನು ದಯವಿಟ್ಟು ಬನ್ನಿ ಸರ್, ಮುಂದೆ ಬನ್ನಿ ಸರ್. ಗಣ್ಯರು ಸೇರಿ ಇವರಿಗೆ ಕೊಡಬೇಕು, ಉಡುಗೊರೆಯನ್ನು ನೀಡಬೇಕಂತ ಕೇಳ್ಕೊಳ್ತಾರೆ. ಲಾಸ್ಟ್ ಆ ಕಡೆ ಹೋಗ್ತೀವಿ. ಯುಗಾದಿ ಹಬ್ಬ ಆಗೋಗಿದೆ, ಆದರೂ ಪರವಾಗಿಲ್ಲ, ನಾವೇನು ಹೊಸ ಬಟ್ಟೆ ಹಾಕೊಳ್ಳೋಕೆ ಯಾವ ದಿನ ಆದ್ರೇನ್ರಿ. ಮುಂದೆ ಶ್ರೀರಾಮನವಮಿ ಬರ್ತಾ ಇದೆ, ಹಾಕ್ಕೊಂಡು ಹೊಲ್ಸ್ಕೊಂಡು ಹಾಕೊಂಡ್ಬಿಡೋಣ. ಏನು ಹೇಳ್ತೀರಾ? ನಗರಿ ಆರೋಗ್ಯ ಇದು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ನಿಮಗೋಸ್ಕರನೇ ಈ ಕಾರ್ಯಕ್ರಮ. ದಯವಿಟ್ಟು ಇಷ್ಟೊತ್ತು ಇದ್ದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೀವೆಲ್ಲ ಇದ್ರೇನೆ ಈ ಕಾರ್ಯಕ್ರಮ, ನೀವಿಲ್ಲ ಅಂದರೆ ನಾವು ಬರೀ ಖಾಲಿ ಚೇರಿಗೆ ಕಾರ್ಯಕ್ರಮ ಮಾಡಬೇಕಾಗತ್ತೆ.
ಸೊ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಿಮ್ಮೆಲ್ಲರ ಒಂದು ಆರೈಕೆಯಿಂದ ನಡೆದಿದೆ. ಹಾಗೆ ಲಕ್ಷ್ಮಣ್ ದಾಸ್ ಅವ್ರನ್ನ ಕರಿತಾ ಇದ್ದೀನಿ ವಂದನಾರ್ಪಣೆಯನ್ನು ಮಾಡೋದಕ್ಕೆ. ಋಣ ಚಿತ್ರದ ಖಳನಾಯಕ ನಟ ಸತೀಶ್ ಕೃಷ್ಣನವ್ರನ್ನ ಕೂಡ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಅವ್ರಿಗೂ ಕೂಡ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಒಂದು ಪುಟ್ಟ ಗೌರವವನ್ನು ನಮ್ಮ ಗಣ್ಯರು ಮಾಡ್ತಾ ಇದ್ದಾರೆ. ಮಾಡಿದಂತಹ ನಮ್ಮ ಸತೀಶ್ ಕೃಷ್ಣನ್ ಖಳನಾಯಕನಾಗಿ ನಮ್ಮ ಋಣ ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ನಮ್ಮ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ನ್ಯಾಯವಾದಿ ಶ್ರೀನಿವಾಸ್ ಸರ್ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಸದಾ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಪುಟ್ಟ ಗೌರವವನ್ನು ನೀಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಗಣ್ಯರು ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದೀವಿ. ಸುನಿಲ್ KRS ನಮ್ಮ ಋಣ ಚಿತ್ರದ ಛಾಯಾಗ್ರಾಹಕರು. ಬರೀ ಅಷ್ಟೊತ್ತಿಂದ ಕೂತ್ಕೊಂಡು ನನ್ನ ಫೋಟೋ ನಾಯಕ ನಟ ಬನ್ನಿ, ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ಇಂದ ಹಾಗೆ ಇನ್ನೊಬ್ಬ ನಟ ಲಕ್ಷ್ಮಣ್ ದಾಸ್ ಅವರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಣ್ಯರು ಗೌರವವನ್ನು ಸಲ್ಲಿಸಿ ಒಂದು ಸನ್ಮಾನ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಚಿತ್ರದ ಜ್ಞಾನ ಪ್ರಕಾಶ್ ಅವರು ಸಹ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಅವ್ರಿಗೂ ಕೂಡ ನಮ್ಮ ಗಣ್ಯರಿಂದ ಪುಟ್ಟ ಗೌರವ. ಚಲನಚಿತ್ರ ಸುಮ್ಮನೆ ಒಂಬರಲ್ಲ ರೀ, ನಿಮ್ಮಂಥವ್ರ ಕೈಯಿಂದ ಚಪ್ಪಾಳೆ ತಟ್ಟಿದ್ರೇನೆ ಈ ಚಿತ್ರ ಎಷ್ಟು ದಿನಗಳ ಕಾಲ ಓಡುತ್ತೆ. ಎಲ್ಲರೂ ಒಟ್ಟಾಗಿ ಕೂತಿ ನೋಡೋಣ ಸರ್. ಒಂದು ರಿಕ್ವೆಸ್ಟ್, ಈ ಚಿತ್ರ ನೋಡುವಾಗ ನಾವೆಲ್ಲ ಒಂದು ಟೀಮ್ ಕೂತಿ ನೋಡೋಣ. ಈ ಚಿತ್ರ ಬಿಡುಗಡೆ ಆದಾಗ ಸರ್ ನಾವೆಲ್ಲ ಒಂದು ಟೀಮ್ ಕೂತಿ ನೋಡೋಣ ಸರ್. ಮೂವಿಯಲ್ಲಿ ಎಲ್ಲ ನೋಡ್ತಿದೆ. ಧನುಶ್ರೀ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಇನ್ನೂ ಉತ್ತಮ ಚಲನಚಿತ್ರಗಳು ಸಿಗ್ಲಿ ಅಮ್ಮ ನಿಮಗೆ. ಈ ಚಿತ್ರ ಹಾಗೆ ಯಶಸ್ವಿ ಆಗಲಿ. ಹಾಗೆ ನಮ್ಮ ಗಣ್ಯರಿಂದ ಆಕೆಗೂ ಕೂಡ ಒಂದು ಪುಟ್ಟ ಹಾರೈಕೆ ಹಾಗೂ ಗೌರವ ಸನ್ಮಾನ.